ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ನಿನಗೇನಾದರೂ ಈ ನಿದ್ದೆಗಣ್ಣಲ್ಲಿ ನಡ್ಕೊಂಡು ಹೋಗೋ ಅಭ್ಯಾಸ ಇದೆಯಾ? ಅಕಸ್ಮಾತ್ ಇದೆ ಅಂತಾನೆ ಅಂದ್ಕೋ. ಆ ಮದುವೆ ಚೌಲ್ಟ್ರಿ ಗಲಾಟೆಯಲ್ಲಿ ಅಷ್ಟೆಲ್ಲ ಚೌಲ್ಟ್ರಿ ಅಷ್ಟೆಲ್ಲ ಜನ ಓಡಾಡ್ತಾ ಇರಬೇಕಾದ್ರೆ ನೀನು ಗಡದ್ದಾಗಿ ನಿದ್ದೆ ಹೊಡೆದಿದ್ಯಾ ಅಂತಾನೆ ಅಂದ್ಕೋ. ಆದ್ರೂ ಎಲ್ಲ ಬಿಟ್ಟು ನನ್ನ ಪಕ್ಕನ ಯಾಕೆ ಬಂದು ಕೂತ್ಕೊಂಡೆ? ಅಲ್ವಾ, ನನ್ಗೂ ಅದೇ ಗೊತ್ತಾಗ್ತಿಲ್ಲ. ಹೋಗಿ ಹೋಗಿ ನಾನೇ ನಿಮ್ ಪಕ್ಕ ಬಂದು ಕೂತ್ಕೊಂಡೆ. ನೋಡು ದುರ್ಗ, ಸುಮ್ಮನೆ ನಾಟಕ ಆಡ್ಬೇಡ. ಇದರಿಂದ ಏನು ಉದ್ದೇಶ ಇದೆ ಅಂತ ಹೇಳು. ಬಾಸು, ನಾನು ಹೇಳ್ತಿದ್ದೀನಲ್ವಾ, ನಂಗೇನು ಅಲ್ಲ ಬಾಸು. ಅದ್ ಬಿಡಿ, ಹಸೆಮಣೆಗೆ ನಾನೇ ನಿದ್ದೆಗಣ್ಣಲ್ಲಿ ಬಂದು ನಿಮ್ ಪಕ್ಕ ಕೂತ್ಕೊಂಡೆ ಅಂತಾನೆ ಅನ್ಕೋಣ. ಆದ್ರೆ ಅವಾಗ ನೀವೇನ್ ಮಾಡ್ತಿದ್ರಿ? ನಾನೇನ್ ಪಿಸ್ತೂಲ್ ಹಿಡ್ಕೊಂಡು ನನಗೆ ತಾಳಿ ಕಟ್ಟಿ ಅಂತ ನಿಮ್ ಹಣೆಗೆ ಗುರಿ ಇಟ್ಟಿದ್ನ? ಅಲ್ಲ ಬಾಸು, ತಾಳಿ ಕಟ್ಟುವಾಗ ಪಕ್ಕದಲ್ಲಿ ಬೇರೆ ಯಾರೋ ಕೂತಿದ್ದಾರೆ ಅಂತ ನಿಮ್ಗೆ ಗೊತ್ತಾಗ್ಲಿಲ್ವಾ? ಓ, ಛತ್ರದಲ್ಲಿ ಅಷ್ಟು ಜನಗಳ ಮಧ್ಯ ಹಸೆಮಣೆ ಮೇಲೆ ತಾವು ನಿದ್ದೆ ಮಾಡ್ತಿದ್ರೇನೋ? ಹೋಗ್ಲಿ ಬಿಡಿ ಬಾಸು. ಅಕಸ್ಮಾತ್ ನೀವು ನಿದ್ದೆ ಮಾಡ್ತಿದ್ರಿ ಅಂತಾನೆ ಅನ್ಕೋಣ. ಆದ್ರೆ ತಾಳಿ ಕಟ್ಟುವಾಗ ನೀವು ಬೇರೆ ಯಾರಿಗಾದ್ರೂ ಕಟ್ಬೋದಿತ್ತಲ್ವಾ? ನನಗೆ ಯಾಕೆ ತಾಳಿ ಕಟ್ಟಿದ್ರಿ? ಅದು ನಂಗೆ ಗೊತ್ತಿಲ್ಲ. ಏನಾದ್ರೂ ಹೇಳಿದ್ರಾ? ಕೇಳಿಸ್ತಿಲ್ಲ ಬಾಸು. ನಂಗೆ ಗೊತ್ತಿಲ್ಲ ಅಂದೆ. ಹಾ, ನನಗ್ ಗೊತ್ತಿಲ್ಲ ಅಂದಾಗ ಕಣ್ಗಳನ್ನ ಇಷ್ಟು ದೊಡ್ಡದಾಗಿ ಬಿಡ್ಕೊಂಡು ನನ್ನ ಮೇಲೆ ರೇಗಾಡ್ತೀರಾ? ನಿಮಗ್ ಗೊತ್ತಿಲ್ಲ ಅಂದ್ರೆ ನಾನ್ ಸುಮ್ನಿರ್ಬೇಕಾ? ನೋಡು ದುರ್ಗಾ, ಮೊದಲೇ ನನಗೆ ಈ ಮದುವೆ ಇಷ್ಟ ಇಲ್ಲ ಅನ್ನೋದು ನಿನಗೆ ಚೆನ್ನಾಗಿ ಗೊತ್ತಿತ್ತು. ಹಾಗಿರುವಾಗ ನಾನು ಹೇಗೆ ತಾಳಿ ಕಟ್ಲಿ? ಅದು ನಿಂಗೆ. ಬಾಸು, ನಿಮಗ್ ಮದ್ವೆ ಆಗ್ಬೇಡಿ ಅಂತ ನಾನೇ ಬಂದು ಹೇಳಿದ್ದು. ಅದಾದ್ಮೇಲೆನೆ ನೀವು ಮಾಳ್ವಿಕಾ ಮೇಡಮ್ ಹತ್ರ ಹೋಗಿ ಮಾತಾಡಿದ್ದು. ನೀವ್ ಹೋಗಿದ್ ನೋಡಿದ್ರೆ ನಂಗೆ ಈ ಮದ್ವೆ ಬೇಡ ಅಂತ ಹೇಳ್ತೀರಾ ಅನ್ಕೊಂಡ್ರೆ ಒಳ್ಳೆ ಮದುಮಗ ತರನೇ ರೆಡಿಯಾಗಿ ಆಚೆ ಬಂದ್ರಿ. ಅದೇ ದುರ್ಗಾ, ಎಲ್ಲಿ ಎಡವಟ್ ಆಯ್ತು ಅಂತ ನನಗೂ ಗೊತ್ತೇ ಆಗ್ಲಿಲ್ಲ. ನಾನು ಅಮ್ಮನ ಹತ್ರ ಮಾತಾಡಿದೆ. ಐ ಆಮ್ ರಿಯಲಿ ಸಾರಿ ಮಾ, ನನಗೆ ಮಾಯನ್ ಜೊತೆ ಮದುವೆ ಆಗೋದಕ್ಕೆ ಇಷ್ಟ ಇಲ್ಲ. ಈ ಮದುವೆನ ಮುರಿದು ಬಿಡೋಣ. ಆಮೇಲೆ ನನ್ನ ಮದುವೆಗೆ ಹೇಗೆ ಒಪ್ಕೊಂಡೆ? ಯೋಚಿಸಿ ಬಾಸು, ನೀವ್ ಹೇಗ್ ಮದ್ವೆ ಆದ್ರಿ? ಯಾಕೆ ತಾಳಿ ಕಟ್ಟಿದ್ರಿ? ಯೋಚಿಸಿ ಹೇಳ್ಬಿಡಿ. ಅರೆ, ಇದೊಳ್ಳೆ ಕಥೆ ಆಯ್ತಲ್ಲ. ನಂಗೆ ಗೊತ್ತಿಲ್ಲ ಮತ್ತೆ ಗೊತ್ತಿಲ್ಲ. ಇವತ್ತು ಕೇಳಿದ್ರು ಇದೇ ಉತ್ತರ, ನಾಳೆ ಕೇಳಿದ್ರು ಇದೇ ಉತ್ತರ. ಹಾಗಾದ್ರೆ ನಾಡಿದ್ ಕೇಳ್ತೀನಿ ಬಿಡಿ. ನಾಳೆ ಕೇಳಿದ್ರು ಇದೇ ಉತ್ತರ. ನೋಡು ದುರ್ಗಾ, ಸುಮ್ಮನೆ ತಮಾಷೆ ಮಾಡಿ ಮಸ್ಕ ಹೊಡಿಬೇಡ. ಅಲ್ಲ, ನಿನಗೆ ಮಂಟಪಕ್ಕೆ ಬಂದಿದ್ದು ಗೊತ್ತಿಲ್ಲ, ಹಸೆ ಮನೆ ಮೇಲೆ ಬಂದು ಕೂತಿದ್ದು ಗೊತ್ತಿಲ್ಲ ಅಂದ್ರೆ ನಾನು ಖಂಡಿತ ನಂಬಲ್ಲ. ನೀವ್ ತಾಳಿ ಕಟ್ಟಿದ್ ನಿಮಗೆ ಗೊತ್ತಿಲ್ಲ ಅಂದ್ರೆ ನಾನು ಖಂಡಿತ ನಂಬಲ್ಲ. ಡಿಸ್ಗಸ್ಟಿಂಗ್. ನೋಡು ದುರ್ಗಾ, ಸುಮ್ಮನೆ ಇರಿಟೇಟ್ ಮಾಡ್ಬೇಡ. ನೀನು ಎಡ್ವರ್ಡ್ ರಾಣಿ ಅಂತ ಗೊತ್ತಿದ್ದು ಹೋಗಿ ನಿನ್ನ ಹತ್ರ ಬಂದು ಮಾತಾಡ್ತಾ ಇದ್ದೀನಲ್ಲ, ನಂಗೆ ಬುದ್ಧಿ ಇಲ್ಲ. ನೀವ್ ಸಿಡಕ್ ಮುತಿ ಸಿದ್ದಪ್ಪ ಅಂತ ಗೊತ್ತಿದ್ರು ನಿಮ್ಮ ಹತ್ರ ವಾದ ಮಾಡ್ತೀನಲ್ಲ, ನನ್ಗೂ ಬುದ್ಧಿ ಇಲ್ಲ. ಅಲ್ಲ, ನನಗ್ ಬುದ್ಧಿ ಇದೆ, ಆದ್ರೆ ನಂಗೆ ಇಷ್ಟ ಇಲ್ಲ. ನನ್ ಮಾತ್ ಮಾತ್ರ ನಂಬಲ್ಲ. ಇವ್ರು ಹೇಳಿದ್ನ ನಾನ್ ನಂಬಿಡ್ಬೇಕು. ಏನೋ ನಾನೇ ಹೋಗಿ ತಾಳಿ ಕಟ್ಸ್ಕೊಂಡಿದೀನಿ ಅನ್ನೋ ತರ ಆಡ್ತಾರಲ್ಲ. ಏನ್ ತಾಳಿ ಕಟ್ಟುವಾಗ ಇವ್ರ ಬುದ್ಧಿ ಏನು ಜಾತ್ರೆ ಸುತ್ತಕ್ ಹೋಗಿತ್ತಾ?